ಈ ಎಲ್ಲ ಹುಚ್ಚಾಟನ ಬಿಟ್ಟು ಆ ದೇವ್ಗೆ ಹೇಳೋ ಮಾತುಗಳನ್ನು ಬಿಟ್ಟು ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತಾ ಇರು. ಇವಳು ನಿನಗ್ ಯಾವತ್ತೂ ಸಿಗಲ್ಲ. ನೀವ್ ಎಷ್ಟು ಒಳ್ಳೆಯವರು ಅನ್ಕೊಂಡಿದ್ನಲ್ಲ ಇವ, ಆ ನಂಬಿಕೆನ ಸುಳ್ಳು ಮಾಡ್ಬಿಟ್ರಲ್ಲ. ಡ್ಯಾಡ್, ಮುಚ್ಚೋ ಬಾಯಿ. ಈ ನಾಟಕಗಳು ನನಗಾಗಲ್ಲ ಅಂದಿದ್ದು. ಇನ್ನೊಂದ್ಸಲ ನೀನೇನಾದ್ರೂ ಅವ್ನ ಫೋನ್ನ ಅವಾಯ್ಡ್ ಮಾಡಿದ್ರೆ ಸುತ್ತಮುತ್ತ ಜನ ಇದಾರೆ ಅನ್ನೋದನ್ನು ನೋಡ್ದೆ ಗಲಾಟೆ ಮಾಡ್ಬೇಕಾಗತ್ತೆ. ಹುಡುಗ ಹುಡುಗಿ ತಂದೆ ತಾಯಿ ಬನ್ನಿ. ಅಮ್ಮ, ಅಪ್ಪನ್ನ ಕೇಳ್ತಿದ್ದಾರೆ. ಪ್ರಾರ್ಥನಾ, ಈಗೇನಾಯ್ತು ಅಂತ ಹೀಗ್ ಬಂದು ಅಳ್ತಾ ಇದೀಯ ನೀನು? ಇದೇನ್ ಚಿಕ್ಕಿ, ಈ ಶಾಸ್ತ್ರ ಆಗೋಷ್ಟ್ರಲ್ಲಿ ಅಪ್ಪ ಬರ್ತಾರೆ ಅಂತ ಹೇಳಿದ್ರಿ, ನೋಡಿದ್ರೆ ಅಪ್ಪ ಬರ್ಲೇ ಇಲ್ಲ. ನೋಡು ಪ್ರಾರ್ಥನಾ, ನಿಮ್ಮಪ್ಪ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಿಲ್ಲ. ಅವ್ರು ಬರ್ತೀನಿ ಅಂತ ಹೇಳಿದ್ಮೇಲೆ ಬಂದೇ ಬರ್ತಾರೆ ಕಂದ. ನೀನ್ ಎದ್ದೋಗಿ ರೆಡಿ ಆಗು. ಇಲ್ಲ ಚಿಕ್ಕಿ, ನಾನ್ ರೆಡಿ ಆಗಲ್ಲ. ನನಗೆ ಎಂಗೇಜ್ಮೆಂಟು ಬೇಡ, ಏನೂ ಬೇಡ. ಅಪ್ಪ ಬರಲ್ಲ. ಅವ್ರಿಗೆ ಬೇಕಾಗಿದ್ದು ನಾನು ಈ ಮನೆ ಬಿಟ್ಟು ಆಚೆ ಹೋಗ್ಬೇಕಾಗಿರೋದಷ್ಟೇ. ಅದಕ್ಕೆ ನನ್ ಮದ್ವೆ ಮಾಡಕ್ ಒಪ್ಪಿದ್ದು. ನಾನ್ ದಡ್ಡಿ, ಏನೇನು ಆಸೆ ಇಟ್ಕೊಂಡು ಈ ಮದ್ವೆಗೆ ಒಪ್ಕೊಂಡೆ. ಈಗ ಇದ್ಯಾವುದು ಈಡೇರ್ತಿಲ್ಲ ಅಂದ್ಮೇಲೆ ನನಗೆ ಯಾಕೆ ಬೇಕು ಈ ಮದ್ವೆ ಸಂಭ್ರಮ ಚಿಕ್ಕಿ? ಪ್ರಾರ್ಥನಾ, ಯಾಕಿಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ನಿನಗಾಗಿಂದ ದೇವ್ಗೆ ಹೇಳ್ತಾ ಇಲ್ವಾ ಅಪ್ಪ ಬರ್ತಾರೆ ಅಂತ? ಪಾವನಿ ಹೇಳಿಲ್ವಾ? ನಾನು ಹೇಳತಾನೆ ಇಲ್ವಾ? ನಿನಗ್ ಯಾರ ಮೇಲೂ ನಂಬಿಕೆನೆ ಬರ್ತಿಲ್ವಾ? ಚಿಕ್ಕಿ, ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೆ ಅಪ್ಪನ ಸಲುವಾಗಿ. ಅವ್ರ ಕೈಯಾರೆ ದಾರ ಏರಿಸ್ಕೋಬೇಕು ಅನ್ನೋ ಆಸೆಯಿಂದ. ಪ್ರಾರ್ಥನಾ, ಈಗ ನಡೀತಾ ಇರೋದು ಮದ್ವೆ ಅಲ್ಲ, ಜಸ್ಟ್ ಎಂಗೇಜ್ಮೆಂಟ್. ಒಟ್ನಲ್ಲಿ ನೀನು ಇವಂಗೋಸ್ಕರ ನಾಟಕ ಆಡ್ತಾ ಇದೀಯ ಅಲ್ವಾ? ಇಲ್ಲ ಚಿಕ್ಕಿ, ನಾನು ಯಾವ ನಾಟಕನೂ ಆಡ್ತಿಲ್ಲ. ಅಕ್ಕ, ಯಾಕೆ ಅಳ್ತಿದ್ಯಾ? ನನ್ನ ಆಸೆಗಳೆಲ್ಲ ಹಾಳಾಗೋಯ್ತಲ್ಲೇ. ಅಪ್ಪ ಬರ್ಲೇ ಇಲ್ಲ. ಅಕ್ಕ, ಅಪ್ಪ ಯಾವ್ದೇ ಕಾರಣಕ್ಕೂ ಮಿಸ್ ಆಗಲ್ಲ ಕಣೆ. ಅವರು ಬಂದೇ ಬರ್ತಾರೆ. ಇಲ್ಲ ಪಾವ್ನಿ, ನನ್ ಕಂಡ್ರೆ ಅಪ್ಪಂಗಿಷ್ಟ ಇಲ್ಲ. ನಾನೊಬ್ಳು ಲತದ್ರಷ್ಟೆ. ಅಪ್ಪನ್ ಪ್ರೀತಿ ಅಂತೂ ಸಿಗ್ಲಿಲ್ಲ. ಅಟ್ಲೀಸ್ಟ್ ಅವ್ರ ಕೈಯಾರೆ ನನ್ ಮದ್ವೆ ಆದ್ರೂ ನಡೆಯುತ್ತೆ ಅನ್ಕೊಂಡಿದ್ದೆ. ಅವರದನ್ನು ಈಡೇರಿಸ್ಲಿಲ್ಲ ಪಾವ್ನಿ. ಈಡೇರಿಸೋರಾಗಿದ್ರೆ ಎಂಗೇಜ್ಮೆಂಟ್ ಬರ್ತಿದ್ರಲ್ವಾ? ಅಪ್ಪ, ಪ್ರಾರ್ಥನಾ, ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ನೋಡು, ನಿಮ್ಮಪ್ಪ ಬರ್ಲಿ ಬಿಡ್ಲಿ, ನಿನ್ನ ಎಂಗೇಜ್ಮೆಂಟು ಆ ಸ್ಕಂದನ್ ಜೊತೆನೆ ಆಗೋದು. ಅಷ್ಟೇ ಅಲ್ಲ, ನಿನ್ನ ಮದ್ವೆ ಕೂಡ ಆ ಚಿಕ್ಕಿ. ನಿಮ್ಗೇನ್ ಮನುಷ್ಯತ್ವನೇ ಇಲ್ವಾ? ಮೊದ್ಲೇ ಅಕ್ಕ ಅಳ್ತಿದ್ದಾಳೆ, ಅವಳು ನಿನ್ನೂ ಅಳಿಸ್ತಿದ್ದೀರಲ್ಲ. ನಾನೇನು ಅವಳಿಗೆ ಅಳು ಅಂತ ಹೇಳ್ತಾ ಇಲ್ವಲ್ಲ? ಅವ್ರಪ್ಪ ಬರ್ಲಿ ಬಿಡ್ಲಿ, ಅವಳಪ್ಪ ಅಮ್ಮನ ಜಾಗದಲ್ಲಿ ನಾನು ನನ್ನ ಗಂಡ ನಿಂತು ಎಲ್ಲ ಕೆಲ್ಸನೂ ಮುಗಿಸ್ತೀವಿ ಅಂತ ಹೇಳ್ತಾ ಇರೋದು. ನೀವ್ ನಿಂತ್ಕೊಳ್ಳೋದೇನ್ ಬೇಡ, ಸದ್ಯಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಸಾಕು.
ದೇವ್ಕಿಯವರೇ, ನಿಮ್ಮ ಯಜಮಾನ್ರಿಗೆ ಒಂದು ಫೋನ್ ಮಾಡಿ ನೋಡಿ ಎಲ್ಲಿದ್ದಾರೆ ಅಂತ. ಅದು ರೇಣುಕಾ ಅವರೇ, ಫೋನ್ ಕನೆಕ್ಟ್ ಆಗ್ತಿಲ್ಲ. ಹಾಗಂದ್ರೆ ಹೇಗೆ? ಇವತ್ತು ಅವ್ರ ಮಗಳು ಎಂಗೇಜ್ಮೆಂಟ್. ಅಪ್ಪ ಆಗಿ ಅವರೇ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅದು ಫ್ಲೈಟ್ ಡಿಲೇ ಆಯ್ತಂತೆ, ಅದಕ್ಕೆ ಒಂದು ಸ್ವಲ್ಪ ತಡ ಆಗ್ತಿದೆ. ಇನ್ನೇನು ಬಂದ್ಬಿಡ್ತಾರೆ ರೇಣುಕಾ ಅವರೇ. ಪುರೋಹಿತ್ರೆ, ನಾವು ಹುಡುಗಿ ಚಿಕ್ಕಮ್ಮ ಚಿಕ್ಕಪ್ಪ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಈ ಶಾಸ್ತ್ರಗಳನ್ನ ನಾವೇ ಮಾಡಬಹುದಾ? ಓ, ಧಾರಾಳವಾಗಿ ಮಾಡ್ಬೋದು. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಅಪ್ಪ ಬಂದ್ರು. ಅಕ್ಕ, ಅಪ್ಪ ಬಂದ್ರು. ಪಾಪು, ಅಪ್ಪ, ದೇವ್ಕಿ, ನಾನು ಬಂದಾಯ್ತಲ್ಲ, ಮತ್ತೆ ಕಣ್ಣಲ್ಲಿ ನೀರು? ಅಪ್ಪ ಬಂದ್ರು ಅನ್ನೋ ಖುಷಿ ಒಂದ್ ಕಡೆ ಆದ್ರೆ ವಿಷನ್ ಅವ್ರಿಗೆ ಹೇಗೆ ಹೇಳ್ಬೇಕು ಅನ್ನೋ ಟೆನ್ಷನ್ ಇನ್ನೊಂದ್ ಕಡೆ. ಏನ್ ಮಾಡೋದು? ಪಾಪು, ಯಾಕೆ ನಾನು ಬಂದದ್ದು ನಿನಗಿಷ್ಟ ಆಗ್ಲಿಲ್ವಾ? ಅಯ್ಯೋ, ಇಷ್ಟ ದಿನ ನಾನು ನಿಮ್ಮನ್ನು ಬಿಟ್ಟಿದ್ದೋಳೆ ಅಲ್ಲ ಅಲ್ವಾ. ಈಗ ನೀವು ಬಂದ ತಕ್ಷಣ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಯ್ಯೋ ಪಾಪು, ಏನು ಆನಂದ್ ಅವ್ರೆ, ಇಷ್ಟು ಲೇಟ್ ಮಾಡ್ಕೊಂಡು ಬಂದ್ರಿ? ನಮಗೆಲ್ಲ ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ? ಅಂತೂ ಬಂದ್ರಲ್ಲ, ಅಬ್ಬಾ. ನಾನು ಸ್ವಲ್ಪ ಮೊದಲೇ ಬರಬೇಕಾಗಿತ್ತು. ನನ್ನ ಗ್ರಹಚಾರಕ್ಕೆ ಫ್ಲೈಟ್ ಡಿಲೇ ಆಯಿತು. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ದೇವ್ಕಿ, ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅಮ್ಮ, ಮುಹೂರ್ತ ಮೀರ್ತಾ ಇದೆ, ಬೇಗ ಬನ್ನಿ. ಬೀಗ್ರೆ ಬನ್ನಿ, ಬನ್ನಿ ಬನ್ನಿ. ಬಾ ಪಾಪು.
ರೀ ಈ ಹೆಂಗಸನ್ನ ನೋಡಿದ್ರೆ ತುಂಬ ನಾಟಕ ಆಡ್ತಿದ್ದಾಳೆ ಅನಿಸ್ತಿದೆ. ಇವಳನ್ನ ನಂಬ್ಕೊಂಡು ನಾವು ಇಲ್ಲಿವರೆಗೂ ಬಂದ್ವಲ್ರಿ. ಬನ್ನಿ ಹೋಗೋಣ. ಇರೇ ಸುಮ್ಮನೆ, ಒಳ್ಳೆ ಆತ್ರಗಟ್ಟವಳ ಥರ ಆಡ್ತೀಯಲ್ಲ. ಸ್ವಲ್ಪ ಹೊತ್ತು ಕೂತ್ಕೋ, ನೋಡೋಣ. ಇಷ್ಟೊತ್ತೆ ಕದಿದೀವಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋದ್ರಲ್ಲಿ ಏನು ತಪ್ಪು? ಲೇ ಯುವ, ಅಯ್ಯೋ ಇವಳನ್ನು ಕೂರಿಸಿದ್ರೆ ಇವನ್ನೆಲ್ಲ ಎದ್ದು ಹೋದ್ನಲ್ಲ. ರೀ ಇವಾಗೇನು ನೀವು ಬರ್ತಿರೋ ಬರಲ್ವೋ? ಹೋಗ್ಬೇಡ, ಕೂತ್ಕೊಳೆ. ಒಂದ್ಸಲ ಹೇಳಿದ್ರೆ ಕೇಳ್ಬೇಕಪ್ಪ. ಹೇ ಯುವ, ವಾಟ್ಸಪ್ ಮ್ಯಾನ್? ಹುಡುಗಿ ಕಡೆಯವ್ರಿಗೆ ಹುಡುಗನ ರೂಮ್ ಹತ್ರ ಏನಪ್ಪ ಕೆಲಸ? ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಿ. ಹೇ ಯುವ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಪ್ರಾರ್ಥನಾ ಬಗ್ಗೆನಾ? ಇಫ್ ಇಟ್ಸ್ ಅಬೌಟ್ ಪ್ರಾರ್ಥನಾ, ಐ ನೋ ಎವ್ರಿಥಿಂಗ್, ಸೊ ನಥಿಂಗ್ ಮೋರ್ ಇಸ್ ನೀಡೆಡ್. ಪ್ಲೀಸ್. ಅಲ್ಲ, ಏನು ವಿಷಯ ಅಂತಲೂ ಕೇಳಲ್ವಾ? ಡಸಂಟ್ ಮ್ಯಾಟರ್ ಮ್ಯಾನ್, ಗೆಟ್ ಲಾಸ್ಟ್. ಸ್ಕಂದ ಅವರೇ, ಒಂದ್ಸಲ ನಾನು ಏನು ಹೇಳ್ತೀನಿ. ಗಜ, ಒಂದು ನಿಮಿಷ. ಸ್ಕಂದ ಅವರೇ, ಒಂದು ನಿಮಿಷ, ನಾನು ಹೇಳಿದ್ ಕೇಳಿ. ಸ್ಕಂದ ಅವರೇ, ನಾನು ಹೇಳಿದ್ ಕೇಳಿ. ಒಂದು ನಿಮಿಷ ಸ್ಕಂದ. ಏನು ಆಯ್ತಾ ಮರ್ಯಾದೆ? ಅವ್ರಿಗೆ ಹೇಳೋ ವಿಷಯ ಹೇಳಿದ್ಯೋ ಇಲ್ವೋ? ಇಲ್ಲ. ಯಾಕೋ? ಅವನಿಗೆಲ್ಲ ಗೊತ್ತಾಗೋಗಿದೆ ಅನ್ಸುತ್ತೆ. ವಾಟ್? ಎಲ್ಲನಾ? ಇರಬಹುದು. ಈ ಮೆಂಟ್ಲು ಕರೆಕ್ಟಾಗಿ ಹೇಳು, ಏನ್ ಗೊತ್ತಾಗಿದೆ ಅವನಿಗೆ? ಅವನಿಗೇನು ಗೊತ್ತಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಪ್ರಾರ್ಥನಾ ವಿಷಯ ಅಂದರೆ ಐ ನೋ ಎವ್ರಿಥಿಂಗ್ ಅಂತ ಹೇಳ್ದ. ಅಂದ್ರೆ ಏನು ಗೊತ್ತಿರಲ್ಲ ಅವನಿಗೆ, ಸುಮ್ಮನೆ ಗೊತ್ತಿರೋ ಒಂಥರ ಪೋಸ್ಟ್ ಕೊಡ್ತಿರ್ತಾನ ಅಷ್ಟೆ. ನೀನು ಹೋಗಿ ಹೋಗಿ ಅವನ ಹತ್ರ ಮಾತಾಡ್ತೀಯಲ್ಲ, ಏನು ಉಪಯೋಗ ಇಲ್ಲ ಕಣೋ. ನೀನು ಅಪ್ಪನ ಹತ್ರ ಮಾತಾಡೋದೇ ವಾಸಿ ಅನ್ಸುತ್ತೆ, ಆದರೆ ಅದು ನಿನ್ನ ಕೈಲಿ ಆಗಲ್ಲ. ಮತ್ತೆ ಏನು ಮಾಡೋದೀಗ? ಅಮ್ಮ ಇದ್ದಾರಲ್ಲ, ಅವರೇ ಮಾತಾಡ್ತಾರೆ. ಡೋಂಟ್ ವರಿ. ಅಕಸ್ಮಾತ್ ಅವರಿಂದನೂ ಆಗಿಲ್ಲ ಅಂದರೆ? ಆಗ ಬೇರೆ ದಾರಿನೇ ಇಲ್ಲ ಕಣೋ, ನೀನೇ ಅಪ್ಪನ ಹತ್ರ ಮಾತಾಡಬೇಕಾಗತ್ತೆ. ಅವ್ರ ಹತ್ರ ಹೇಗೆ ಮಾತಾಡೋದು?
ತಾಂಬೂಲ ಶಾಸ್ತ್ರನ ಮುಂದುವರಿಸ್ಬೋದಲ್ಲ. ಹುಡುಗ ಹುಡುಗಿನ ಕರ್ಕೊಂಬನ್ನಿ. ದೇವ್ಕಿ ಅವರೇ, ಪ್ರಾರ್ಥನನ ಕರ್ಕೊಂಡು ಬನ್ನಿ. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಬರ್ತೀರಾ? ಪುರೋಹಿತರು ಹೆಣ್ಣು ಕರ್ಕೊಂಬಾ ಅಂತ ಹೇಳ್ತಿದ್ದಾರೆ. ನಾವು ಆಮೇಲೆ ಮಾತಾಡೋಣ, ನೀ ಕರ್ಕೊಂಡು ಬಾ. ತುಂಬ ಇಂಪಾರ್ಟೆಂಟ್ ವಿಷಯ ರೀ, ಇಲ್ಲ ಅನ್ಬೇಡಿ. ಈಗಲೇ ಮಾತಾಡ್ಬೇಕಾ? ಪ್ಲೀಸ್ ಬನ್ನಿ. ಲೇ ಮೀನು, ತಂಗಿಯವ್ವ ನಾಟಕ ಮಾಡ್ತಾ ಇದ್ದಾಳೆ ಅಂತಿದ್ಯಲ್ಲ, ನೋಡು ಅವ್ರ ಜೊತೆ ಮಾತಾಡೋಕ್ಕಿಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾ, ನಮಸ್ಕಾರ. ಲಕ್ಷ್ಮೀಪತಿ ಅವ್ರು ನಮಸ್ಕಾರ. ಯಾವಾಗ ಬಂದ್ರಿ? ನಾನು ನಿಮಗಿಂತ ಮುಂಚೆನೆ ಬಂದೆ, ನೀವೇ ಲೇಟು. ಏನಿಲ್ಲ, ಸ್ವಲ್ಪ ಫ್ಲೈಟ್ ಡಿಲೇ ಇತ್ತು, ಹೀಗಾಗಿ ಬರೋದು ಲೇಟ್ ಆಯಿತು. ರೀ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ನಲ್ವಾ, ಬನ್ನಿ ಪ್ಲೀಸ್ ಬನ್ನಿ. ಗೆಸ್ಟ್ಗಳ ಹತ್ರ ಮಾತಾಡಿಸಿ ಅಂತ ನೀನೇ ಹೇಳ್ತೀಯ. ಮಾತಾಡಿದ್ರೆ ಬನ್ನಿ ಬನ್ನಿ ಅಂತ ಹೇಳಿದ್ರೆ ನಾನು ಏನು ಮಾಡಲಿ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಪ್ಲೀಸ್ ಬನ್ನಿ. ಹೋಗಿ ನಾರಾಯಣ, ವಿಷಯ ಇಂಪಾರ್ಟೆಂಟೇ ಇರಬೇಕು. ಕೂತ್ಕೊಳ್ಳಿ. ಸರಿ ಸರಿ. ರೀ, ಬನ್ನಿ. ಏನ್ ಸರ್, ಮಂಕಾಗಿ ನಿಂತ್ಬಿಟ್ಟಿದ್ದೀರಾ? ಅಲ್ಲಿ ನೋಡಿ, ನಮ್ಮಮ್ಮ ಆಪರೇಷನ್ ಲವ್ ಸ್ಟಾರ್ಟ್ ಮಾಡಿದ್ದಾರೆ ಆಗ್ಲೇ. ಇನ್ನೇನು, ಪ್ಲಾನ್ ಸಕ್ಸಸ್ ಆದ ತಕ್ಷಣ ನನ್ಗಂತೂ ಟ್ರೀಟ್ ಬೇಕಪ್ಪ. ಮೊದ್ಲು ಓಕೆ ಆಗ್ಲಿರೆ ಟ್ರೀಟ್ಗೇನು ದಿನ ಕೊಡಿಸ್ತೀನಿ. ದೇವ್ಕಿ ದೇವ್ಕಿ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಅದೇನು ವಿಷಯ ಅಂತ ಇಲ್ಲೇ ಹೇಳ್ಬಾರ್ದಾ? ರೀ, ಅದು ಅದು ದೇವ್ಕಿ, ದೇವ್ಕಿ, ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಒಂದು ನಿಮಿಷ ಬರ್ತೀಯಾ? ಯಾ, ಒಂದೇ ಸೆಕೆಂಡು. ಯಾ ಪ್ಲೀಸ್, ಒಂದೇ ನಿಮಿಷ. ಏನ್ ದೇವ್ಕಿ, ಗಂಡಂಗಾಗ್ಲೇ ರಿಪೋರ್ಟ್ ಕೊಡಕ್ ಹೋಗ್ತಾ ಇದೀಯಾ? ನೀನೇನ್ ಹೇಳ್ಬೇಕು ಅಂತ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನಡೀತಾ ಇರೋ ಎಂಗೇಜ್ಮೆಂಟ್ನ ನಿಲ್ಸಿ ಎಲ್ರ ಮುಂದೆ ಮರ್ಯಾದೆ ಕಳಿಬೇಡ. ಮತ್ತೆ ನಿನ್ ಗಂಡ ನನ್ನ ಮಗಳು ಮದ್ವೆ ಮಾಡಕ್ಕೆ ಯಾವತ್ತೂ ಮನಸ್ಸು ಮಾಡಲ್ಲ. ಸೊ ದಯವಿಟ್ಟು ಸುಮ್ಮನೆ ಇದ್ಬಿಡು. ಅಕ್ಕ, ಇವತ್ತೇನೇ ಆಗ್ಲಿ ನಾನು ಇವ್ರತ್ರ ಹೇಳೋಳೆ. ನನಗೆ ನಮ್ಮ ಮನೆ ಮರ್ಯಾದೆಗಿಂತ ನನ್ನ ಮಗಳ ಜೀವನ ಮುಖ್ಯ. ದೇವ್ಕಿ, ಯಾಕೆ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಏನು ಪ್ರಾಬ್ಲಮ್ ದೇವ್ಕಿ? ಏನೂ ಇಲ್ಲ ರೀ. ಸರಿ, ಒಂದೆರಡು ನಿಮಿಷ ಟೈಮ್ ಕೊಡು. ತುಂಬ ಸುಸ್ತಾಗಿದೆ, ಫ್ರೆಶನ್ ಅಪ್ ಆಗಿ ಬರ್ತೀನಿ. ರೂಮ್ ಎಲ್ಲಿದೆ? ಅಲ್ಲಿದೆ. ಹಾಂ, ಇದೇ ಒಳ್ಳೆ ಸಮಯ, ಈಗಲೇ ಹೇಳೋದು ವಾಸಿ. ಏನ್ ದೇವ್ಕಿ, ರೂಮಲ್ಲಿ ಯಾರೂ ಇರಲ್ಲ, ಆರಾಮವಾಗಿ ಮಾತಾಡಬಹುದು ಅಂತನಾ? ಅದಕ್ಕೆ ಈ ವಾಸುಕಿ ಬಿಟ್ರೆ ತಾನೆ? ಅಕ್ಕ ಪ್ಲೀಸ್, ನನ್ನ ಮಗಳ ಜೀವನ ಜೊತೆ ಆಟ ಆಡಬೇಡಿ, ಬಿಡಿ ಕೈನ. ಆಟ ಆಡ್ತಾ ಇರೋಳು ನಾನಲ್ಲ ದೇವ್ಕಿ, ನೀನು.
ಇವನ್ನ ಮದ್ವೆ ಆದ್ರೆ ನನ್ನ ಮಗಳ ಜೀವನ ಹಾಳಾಗತ್ತೆ ಹೊರತು ಸ್ಕಂದನ ಮದ್ವೆ ಆದ್ರೆ ಅಲ್ಲ. ಯಾವ ರಾಣಿ ನಮ್ಮಮ್ಮನ ಸುತ್ತಾನೆ ಸುತ್ತಿದ್ರೆ ಗ್ಯಾರಂಟಿ ಅಮ್ಮಂಗೆ ವಿಷಯ ಹೇಳಕ್ ಬಿಡಲ್ಲ. ಯುವ, ಒಂದ್ ಕೆಲ್ಸ ಮಾಡು, ನೀನೇ ಅಪ್ಪಂಗೆ ಎಲ್ಲ ವಿಷಯ ಹೇಳ್ಬಿಡು. ನಾನಾ? ಇನ್ನೇನ್ ನಾನಾ? ನೋಡೋ, ನಿನಗ್ ಬೇಡ ಅಂದ್ರೆ ಹೇಳ್ಬಿಡು. ನೀನ್ ಹುಡ್ಗಿ ಅಲ್ಲಿ ಸ್ಕಂದನ್ ಹುಡ್ಗಿ ಆಗಿರ್ತಾಳೆ. ಆಮೇಲೆ ಅದನ್ನ ನೋಡ್ಕೊಂಡ್ ನೀನು ಲೀಟರ್ ಗಟ್ಲೆ ಕಣ್ಣೀರ್ ಸುರ್ಸ್ಕೊಂಡ್ ಕೂತ್ಕೋಬೇಡ. ಏನೋ ಯೋಚನೆ ಮಾಡ್ತಿದ್ಯಾ? ಹೋಗೋ.